ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ವೀರವನಿತೆ ಒನಕೆ ಓಬವ್ವ ಬಳಗದ ವತಿಯಿಂದ ಡಿಸೆಂಬರ್ 17ರ ಭಾನುವಾರ ತುಮಕೂರು ನಗರದ ದಲಿತ ಛಲವಾದಿ ಮಹಾಸಭಾ ಸಭಾಂಗಣದಲ್ಲಿ ವೀರವನಿತೆ ಒನಕೆ ಓಬವ್ವ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾಜಿ ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೀರವನಿತೆ ಒನಕೆ ಓಬವ್ವ ಮಹಿಳಾ ಬಳಗದ ಶ್ರೀಮತಿ ವಿಜಯಲಕ್ಷ್ಮಿ ಎಂಆರ್ ವಹಿಸಿದ್ದರು. ನಿವೃತ್ತ ಉಪನ್ಯಾಸಕಿ ಶ್ರೀಮತಿ ಬಿಎಸ್ ಮಂಜುಳಾ ಒನಕೆ ಓಬವ್ವ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ವೇದಿಕೆಯಲ್ಲಿ ಪಾಲಿಕೆಯ ಸದಸ್ಯೆ ಶ್ರೀಮತಿ ರೂಪಾ ಶೆಟ್ಟಳೆಯ, ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಬಿಜಿ ಲಿಂಗರಾಜು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಅವಿಸ್ಮರಣೀಯವಾದಂಥ ಕಾರ್ಯಕ್ರಮವನ್ನು ತುಮಕೂರು ನಗರದಲ್ಲಿ ತಾವುಗಳೆಲ್ಲ ವನಿತೆಯರು ಸೇರಿ ಆಯೋಜನೆ ಮಾಡಿದ್ದೀರಾ. ಇದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮಾದರಿ ಕಾರ್ಯಕ್ರಮ ಇದೆ. ಚಿತ್ರದುರ್ಗದಲ್ಲಿ ಸಾಂಕೇತಿಕವಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಚಿತ್ರದುರ್ಗ ಜಿಲ್ಲಾಡಳಿತ ಒಂದು ಕಾರ್ಯಕ್ರಮವನ್ನ, ಒಂದು ಚಟುವಟಿಕೆಯನ್ನ ಮಾಡ್ತಾರೆ ಹೊರತುಪಡಿಸಿ ಇಂಥ ಅಭೂತವಾದಂತ ಅದ್ಭುತ ಕಾರ್ಯಕ್ರಮವನ್ನ ನಿಜವಾಗ್ಲೂ ನೀವು ಮಾಡಿ ಒಂದು ಸಾಧನೆ ತರ ಸರ್ಕಾರಕ್ಕೆ ತೋರಿಸಿದಿರ. ನಮ್ಮ ಉದ್ದೇಶ ಇದ್ದಿದ್ದು ಕನ್ನಡ ಸಂಸ್ಕೃತಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ನ ಇಲ್ಲಿ ಕರೆಸಿ ತುಮಕೂರಿಗೆ ಸಹಸ್ರಾರು ಮಂದಿ ಮಹಿಳೆಯರ ಉಪಸ್ಥಿತಿನಲ್ಲಿ ಒಂದು ಇಡೀ ನಾಡಿಗೆ ಒಂದು ಸಂದೇಶ ಕೊಡಬೇಕು ಅಂತ ಇತ್ತು. ಅದರ ಮುಖೇನ ಎಲ್ಲಾ ಕಡೆನೂ ವೀರವನಿತೆ ಓಬವ್ವನ ಹೆಸರಲ್ಲಿ ಪ್ರಶಸ್ತಿ ಹಾಗೂ ಒಂದು ಸ್ಕಾಲರ್ಶಿಪ್ ಹೆಣ್ಣುಮಕ್ಕಳಿಗೆ ಕೊಡಬೇಕು ಅಂತ ಉದ್ದೇಶ ಇದ್ದು, ನಮ್ಮ ಹೆಣ್ಮಕ್ಳು ಸ್ವಲ್ಪ ಯಾಕೋ ಶೇಕ್ ಆಗ್ಬಿಟ್ಟು ಅದು ದೊಡ್ಡದು ಸಮಾವೇಶ ಸಮಾರಂಭ ಸಿದ್ಧತೆಗಳು, ಅದಕ್ಕೆ ಪೂರಕವಾದಂತ ವ್ಯವಸ್ಥೆಗಳು ಮುಂದಿನ ಬಾರಿ ನಾವು ಮಾಡ್ತೀವಿ ಅಂತೇಳಿ, ಇದಕ್ಕೇನು ನಮಗೆ ಟೈಮು ಮುಹೂರ್ತ ಏನೂ ಬೇಕಾಗಿಲ್ಲ. ಈಗೇನ ಬೆಳಗಾವಿ ರಾಜ್ಯದ ಮತ್ತು ದೇಶದ ಸುರಕ್ಷತೆಗಾಗಿ ಯುದ್ಧಗಳನ್ನ ಮಾಡಿರುವಂತ ಉದಾಹರಣೆಗಳಿದ್ದಾವೆ. ವೀರವನಿತೆ ಓಬವ್ವ ಏನಿದ್ದಾರೆ, ಅವರ ಪತಿಯವರು ಅವರು ಈ ಕೋಟೆಯಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಹೈದರಾಲಿಯ ಸೈನ್ಯದವರು ಆ ಕೋಟೆಗೆ ಲಗ್ಗೆ ಇಡ್ತಾರೆ. ಇವರು ಮನೆಯಿಂದ ಉಪಹಾರವನ್ನು ತೆಗೆದುಕೊಂಡು ಹೋಗಿರ್ತಾರೆ. ಪತಿಯ ಸೇವೆ ಮಾಡ್ತಾ ಪತಿಯವರು ಊಟ ಮಾಡುವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅದೇ ರೀತಿ ರಾಜನಿಷ್ಠೆ ಏನಿತ್ತು ಆ ನಿಷ್ಠೆಯನ್ನು ತೋರುವ ಹಾದಿಯಲ್ಲಿ ವೀರವನಿತೆ ಓಬವ್ವರವರು ಒನಕೆಯಿಂದ ಹಿಡಿದುಕೊಂಡು ಆ ಸೈನ್ಯವನ್ನೇ ತಲೆಗೆ ಹೊಡೆದು ಹೆಣಗಳ ರಾಶಿಯನ್ನೇ ಹಾಕ್ತಾರೆ. ಬರಬೇಕಾಗಿತ್ತು. ಆ ಒಂದು ಆಸೆ ನಮ್ಮೆಲ್ಲರಿಗೂ ಇತ್ತು, ನಮಗಿತ್ತು. ಕಾರಣಾಂತರದಿಂದ ಬರಬೇಕಾಗಿಲ್ಲ. ಮುಂದಿನ ಸಮಯ ಅವರು ಕೂಡ ಭಾಗವಹಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಎಲ್ಲ ತಿಳಿಸಿದ. ಈಗಾಗಲೇ ನಾನು ಅವರಿಗೆ ಪ್ರಥಮವಾಗಿ ವಿಜಯಲಕ್ಷ್ಮಮ್ಮ ಅವ್ರ ಜೊತೆ ಒಂದು 10 ಜನ ಸಂಘಟನೆಗಳು ಬಂದಿದ್ರು. ಏನ್ ಸರ್ ಮಾಡೋದು, ಈ ಸಭೆ ಮಾಡೋದು ಬೇಡವೋ, ಸ್ವಲ್ಪ ನಮ್ಗೆ ಯಾಕೋ ಭಯ ಆಗ್ತದೆ, ಏನೋ ನಾವು ಫಸ್ಟ್ ಟೈಮ್ ಮುಂದೆ ಬಂದಿದ್ದೀವಿ ಅಂತ. ನಾನು ಅದಕ್ಕೆ ಹೇಳಿಲ್ಲಮ್ಮ, ಮಾಡ್ರಿ, ಒಳ್ಳೆ ಸಭೆ ಮಾಡ್ತಿದ್ರೆ. ಯಾಕಂದ್ರೆ ತುಮಕೂರಲ್ಲಿ ಯಾವತ್ತೂ ನಮ್ಮ ವೀರ ಒನಕೆ ಓಬವ್ವ ಜಯಂತಿ ಯಾವತ್ತೂ ಮಾಡಿರಲಿಲ್ಲ. ಮುಂದೆ ಬಂದಿದ್ದೀರ, ಮಾಡಬೇಕು, ಜನ ಸಹಕಾರ ಕೂಡ ಅಂತ ಹೇಳಿ ಇವತ್ತು ತುಂಬಾ ಕಷ್ಟಪಟ್ಟು ಒಂದು ಸಭೆ ಮಾಡಿದ್ದಾರೆ. ಈ ಸಭೆಯಲ್ಲಿ ನೀವೆಲ್ಲ ಉಪಸ್ಥಿತರಿರೋದು ತುಂಬಾ ಸಂತೋಷ ಆಗಿದೆ. ವಿಶೇಷವಾಗಿ ನಮ್ಮ ಸಭೆಯಲ್ಲಿ ಎಲ್ಲ ಕೆಲಸಗಳನ್ನು ಬಿಟ್ಟು ನಾವು ತುಂಬಾ ಖುಷಿಯಿಂದ ಭಾಗವಹಿಸಿದ್ದೀವಿ. ಅದಕ್ಕೋಸ್ಕರ ಎಲ್ಲರೂ ಒಳ್ಳೆದಾಗಲಿ ಅಂತ ಹೇಳ್ತಾ, ಅವ್ರಿಗೆಲ್ಲ ಗೊತ್ತಿರೋಂಗೆ ಒಳ್ಳೆ ಒಂದು ಒಳ್ಳೆ ಹಾಡಾಡಿದ್ದೀರಾ. ಅದೇ ರೀತಿ ಎಲ್ಲರೂ ಅಂತಹ ವೀರ
ವನಿತೆ ಹೆಸರನ್ನ ಸಮರಿಸುವಂತ ಈ ಕಾರ್ಯಕ್ರಮ ನೀವು ಮಾಡಿದಿರಲ್ಲ, ನಾವೆಲ್ಲರೂ ಕೂಡ ನಿಮಗೆ ಧನ್ಯವಾದಗಳು. ಬಹಳ ಸಂತೋಷ ಆಗಿದೆ. ಈ ನಮ್ಮ ಭವನ ತುಂಬಿದೆ, ನೀವೆಲ್ಲ ಇಬ್ಬರು ಹಸಿರಾಗಿದ್ದೀರಿ, ನಿಮ್ ಜೊತೆಲಿ ನಾವೆಲ್ಲರೂ ಕೂಡ ಇದೀವಿ. ಇಂಥ ಕಾರ್ಯಕ್ರಮಗಳನ್ನ ಆಗಾಗ ಮಾಡ್ತಾ ಇರಿ. ನಮ್ಮ ಪ್ರೊಫೆಸರ್ ಸಾಹೇಬರಿಗೆ ಇಷ್ಟೊಂದು ಜನ ನೀವು ಸೇರ್ತೀರ ಅಂತ ಗೊತ್ತಿದ್ರೆ ಅವ್ರು ನಿಜವಾಗ್ಲೂ ಬರ್ತಾ ಇದ್ರು. ಅವರಿಗೆ ಬಿಡುವಿನ ಕಾರ್ಯಕ್ರಮ ಕ್ಷಣಕ್ಕೂ ಕೂಡ ಅವರಿಗೆ ಹೆಚ್ಚಿಗೂ ಕೂಡ ಅವರಿಗೆ ಬಹಳ ತುರ್ತು ಸಮಯ ಆಗಿದೆ. ಅಂತ ಸಮಯದಲ್ಲಿ ಅವರು ಈಗ ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಳ್ಳೇಬಾರ್ದು, ನಾವು ಅಷ್ಟು ಬಿಸಿ ಇದ್ದಾರೆ ಅವರು. ಅದರಿಂದ ಒಂದ್ಸಲಿ ಜೋರಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಸರ್ಗೆ ಜಯವಾಗಲಿ. ಅವರೆಲ್ಲ ನಮ್ಮ ನಾಯಕರು, ಅವರಿದ್ರೆ ನಾವು ಅವ್ರಿರ್ಬೇಕು, ಅವರೆಲ್ಲ ಚೆನ್ನಾಗಿದ್ರು ಸಾಕು ಅನ್ನೋ ಭಾವನೆ ಹೆಣ್ಮಕ್ಳಾಗಿರ್ಬೇಕು. ನಿಮಗೆಲ್ಲ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಜೊತೆಗೆ ಇರ್ತಕ್ಕಂಥ ಎಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಬಹಳ ಎತ್ತರದಲ್ಲಿರೋರು. ರಾಳಪ್ಪ ಸರ್ ಅವರು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರಾಗಿ ಚಲನಚಿತ್ರ ಸೈಲರ್ ಅನ್ನೋ ಒಂದು ಸಿನಿಮಾ ಲೋಕವಿಖ್ಯಾತವಾಯಿತು. ಅದರಿಂದ ಆಚೆಗೆ ಅವರು ಆ ಸಿನಿಮಾ ಕ್ಷೇತ್ರದಿಂದ ಸ್ವಲ್ಪ ದೂರ ಉಳಿದ್ರು. ಈಗ ಅವರಿಗೆ ಒಳ್ಳೆ ಕಾಲ ಹತ್ತಿರಕ್ಕೆ ಬರ್ತಾ ಇದೆ. ಒಳ್ಳೇದಾಗಲಿ ಅವರಿಗೆ, ನಾವೆಲ್ಲ ಅವ್ರು ಒಳ್ಳೇದಾಗಲಿ ಅಂತ ಬಯಸೋಣ. ಇದ್ದಾರೆ ನಮ್ಮ ಚಂದ್ರಶೇಖರ್ ಸರ್ ಅವರು ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ